ಕ್ರೇವಿಂಗ್ಸ್ ತಡೆಯೋಕ್ಕಾಗ್ದೇನೆ ಡಯಟ್ ಬ್ರೇಕ್ ಮಾಡಿ ಪಿಜ್ಜಾ ಈ ರೇಂಜಿಗೆ ಎಂಜಾಯ್ ಮಾಡ್ತಿರೋ ನನಗೆ ಸಿಕ್ಕ ಬಹುಮಾನ ಏನು ಗೊತ್ತಾ? ಇನ್ನೇನು ವಾಮಿಟ್. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾರ್ಮಲ್ ಡೇ ಅಂತೂ ಅಲ್ವೇ ಅಲ್ಲ, ಬಿಕಾಸ್ ಇವತ್ತು ನನ್ನ ಕಾಲೇಜಿನ ಫಸ್ಟ್ ಡೇ. ಡಿಗ್ರಿ ಸ್ಟಾರ್ಟ್ ಆಗ್ತಿದೆ ಅನ್ನೋ ಕ್ಯೂರಿಯಾಸಿಟಿ ಒಂದ್ ಕಡೆ ಆದ್ರೆ, ರನ್ನಿಂಗ್ ರೇಸ್ ಅಲ್ಲಿ ಓಡಬೇಕಾಗಿದೆ ನನ್ನ ಪರಿಸ್ಥಿತಿ ಅಂತ ಇನ್ನೊಂದ್ ಕಡೆ ಬೇಜಾರಾಗ್ತಿತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ನಾನು ಜಿಮ್ ಜೊತೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ. ಇಲ್ಲಿಂದ ನಾನು 30 ನಿಮಿಷ ಟ್ರಾವೆಲ್ ಮಾಡಬೇಕು ಜಿಮ್ಗೆ ಹೋಗೋಕೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೊಳ್ಬೇಕು ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ನಿದ್ದೆಗೆಲ್ಲ ಕೋಮಾಗ ಹೋಗ್ಬಿಟ್ಟಿದೆ. ಇಷ್ಟ ದಿನ ವರ್ಕೌಟ್ ಮಧ್ಯೆ ತಗೋತಿದ್ ಬ್ರೇಕ್ ನ ಲಂಚ್ ಬ್ರೇಕ್ ತರ ತಗೋತಿದ್ ನಾನು ಇವತ್ತು ಕಂಟಿನ್ಯೂಸ್ ಆಗಿ 1 ಅವರ್ ಅಲ್ಲಿ ವರ್ಕೌಟ್ ಎಲ್ಲ ಮುಗಿಸಿ ಫುಲ್ ಬ್ಯೂರೆಲ್ಲ ಆರಿಸ್ಬಿಟ್ಟೆ. ನನ್ ಕೆಲವು ಆಯ್ತಾ ಇಲ್ಲ ಕಣಣ್ಣ. ಇತ್ತೀಚೆಗೆ ಈ ಟೈಮ್ಗೆ ಏನಾಗ್ಬಿಟ್ಟೈತೆ ಅಂತ ಗೊತ್ತಿಲ್ಲ ಗುರು. 4:20 ಅಂದ್ರೆ ಟೈಮ್ ಅಂದ್ರೆ 4:20. ಯಾಕಂದ್ರೆ ಕಣ್ ತೆಗಿಷ್ಟರಲ್ಲಿ ಆಲ್ರೆಡಿ 8:30 ಆಗ್ಬಿಟ್ಟೈತೆ. 9:30 ಅಷ್ಟರಲ್ಲಿ ಕಾಲೇಜಲ್ಲಿ ಇರಬೇಕು. ಹೆಂಗೋ ಏನೋ ಸರ್ಕಸ್ ಮಾಡಿ ಮನೆಗೆ ರೀಚ್ ಆಗಿ ರೆಡಿ ಆಗಿ ಆಟೋದಲ್ಲಿ ಕಾಲೇಜ್ ರೀಚ್ ಆದೆ ಗುರು. ಅಂದ್ರೂ 10 ನಿಮಿಷ ಲೇಟ್ ಆಗಿತ್ತು. ಫಸ್ಟ್ ಡೇ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಟ್ರು. ಇವತ್ತು ಫುಲ್ ಓರಿಯೆಂಟೇಷನ್ ಡೇ ಇತ್ತು. ಇನ್ನು 10 ಡೇಸ್ ಕೂಡ ಓರಿಯೆಂಟೇಷನ್ ಡೇ ಇರುತ್ತೆ. ಫಸ್ಟ್ ಸೆಷನ್ ಮುಗಿಸ್ಕೊಂಡು ಈಚೆ ಬಂದೆ. ಇವ್ರು ಬಂದು ನನ್ನ ಹಳೆ ಕಾಲೇಜ್ ಫ್ರೆಂಡ್ಸು. ಇವರೆಲ್ಲ BCom ತಗೊಂಡಿದ್ದಾರೆ. ನಾನು ತುಂಬ ಡಿಫ್ರೆಂಟ್ ಅಲ್ವಾ, BBA ತಗೊಂಡಿದ್ದೀನಿ. BBA ಒಂದು ಹುಳ ಕೂಡ ನನಗೆ ಗೊತ್ತಿಲ್ಲ. ಅದರಲ್ಲಿ ಬೇರೆ ಲೇಟಾಗಿ ಬಂದಿದ್ದೀನಿ. ಸೆಕೆಂಡ್ ಸೆಷನ್ ಅಟೆಂಡ್ ಮಾಡಿದೆ. ಸೆಕೆಂಡ್ ಸೆಷನಲ್ಲೂ ಒಬ್ಬಳೆ ಕೂತಿದ್ದೆ, ಯಾರೂ ಪರಿಚಯ ಆಗಲಿಲ್ಲ. ಪರವಾಗಿಲ್ಲ ಬಿಡು, ಇನ್ನು 9 ಡೇಸ್ ಇದೆ ಕ್ಲಾಸ್ ರೂಮ್ಗೆ ಹೋಗೋಕ್ಕೆ ಅಂತ ಹೇಳಿ ಕಾಲೇಜ್ಗೆ ಬಾಬಾ ಹೇಳಿ ಮನೆಗೆ ಹೊರಟೆ. ಮನೆಗೆ ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಡೊಮಿನೋಸ್. ಇಷ್ಟು ಕ್ರೇವ್ ಆಗ್ತಿದ್ದು, ಹೊಟ್ಟೆ ಹಸಿತಿತ್ತು ಅಂದರೆ ಹೋಗಿ ಪಿಜ್ಜಾ ಮತ್ತು ಒಂದು ಗಾರ್ಲಿಕ್ ಬ್ರೆಡ್ ತಿಂದ್ಬಿಟ್ಟೆ. ಬೇಕಾದ್ರೆ ವವ ಸೂಪರ್ ಆಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂದಿದ್ದು ನಾನು ಮನೆಗೆ ಹೋಗಿ ಸ್ವಲ್ಪ ನ್ಯಾಪ್ ತಗೊಳ್ಳೋಣ ಅಂತ ಮಲ್ಕೊಂಡು ಎದ್ಮೇಲೆ ಕಾಣಿಸ್ತು ಗುರು ನಿಜವಾದ ಯಮಲೋಕ. ನಿಜವಾಗ್ಲೂ ದುರ್ವಿಧಿ ಅಂದ್ರೆ ನಂದೇ ಅನ್ಸುತ್ತೆ ಗುರು. ಗೊತ್ತಿಲ್ಲ ಯಾಕಾದ್ರೂ ಪಿಜ್ಜಾ ತಿನ್ನೋ, ಯಾಕಾದ್ರೂ ಅಲ್ಲಿ ಡಾಮಿನೋಸ್ಗೆ ಹೋದ್ನೋ ಅನಿಸ್ತಾಯಿತ್ತು. ಇಷ್ಟು ಹೊಟ್ಟೆ ನೋವು, ತಲೆನೋವು, ವಾಮಿಟಿಂಗ್ ಎಲ್ಲ ಆಗ್ತಾಯಿತ್ತು. ಲೈಫ್ ಲಾಂಗ್ ಪಿಜ್ಜಾ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಆ್ಯಂಡ್ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.